ವೀಕ್ಷಕರೇ, ಮಡೇನೂರು ವಿಎಸ್ಎಸ್ಎನ್ ಅಧ್ಯಕ್ಷರಾಗಿರುವ MS ಉಮೇಶ್ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ, ಏನು ಹೇಳಿದ್ದಾರೆ ಕೇಳೋಣ. ಮಡೇನೂರು MS ಉಮೇಶ್ ಶಿವಯ್ಯ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮಡೇನೂರು. ನನ್ನ ಇಲ್ಲಿ ಈ ಸಂಘದಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು ಎಲ್ಲ ನನ್ನ ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ. ಎಲ್ಲ ನನ್ನ ಸದಸ್ಯರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ನನ್ನ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ. ಆದರೆ ನಾನು ಇಲ್ಲಿವರೆಗೂ ಏನು ನಡ್ಕೊಂಡಿದ್ದೀನಿ ಆ ದಾರಿ ನಾನು ರೈತರ ಪರವಾಗಿ ನಿಂತು ಹೋರಾಡ್ತಾ ಬರ್ತಾ ಇದ್ದೀನಿ ಅಂತ ಹೇಳ್ತಿದ್ದೀನಿ. ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ನಾನು ರೈತರ ಪರವಾಗಿ ನಿಂತು ರೈತರಿಗೆ ಒಳ್ಳೆಯದಾದ ರೀತಿಲಿ ನಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸರ್, ನೀವು ಅವಧಿನಲ್ಲಿ ಏನೇನು ಅನುಕೂಲ ಮಾಡಿಕೊಟ್ಟಿದ್ದೀರಾ ಸರ್? ಕೆಲವೊಂದು ಯಾವುದೇ ಸಣ್ಣ ಪುಟ್ಟ ದೋಷಗಳು ಬಂದರೂ ಕೂಡ ನಾನು ಸರಿಪಡಿಸೋದಕ್ಕೆ ಹೋರಾಟ ಕಟ್ತೀನಿ ಹೊರತು ಅದಕ್ಕೆ ವಿರುದ್ಧವಾಗಿ ನಾನು ನಿಂತಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊಸೈಟಿಯಿಂದ ಸಾಲಗಳು ಎಷ್ಟು ಎಕರೆ ಇರಬೇಕು ಸರ್? ಸಾಲ ಕೊಡಬೇಕು ಅಂದ್ರೆ ಸಾಲ ಕೊಡಬೇಕು ಅಂದ್ರೆ ಅದು ಸರ್, ಅದು 1 ಎಕರೆ 2 ಎಕರೆ ಅಲ್ಲಿವರೆಗೂ ಇದ್ರೂ ಕೂಡ ಸಾಲ ನೀಡ್ತಾ ಇದ್ದೀವಿ. ಎಷ್ಟು ಕೊಡ್ತೀರಾ ಸರ್ ಅವ್ರಿಗೆಲ್ಲ? ಒಂದು 50,000ದಿಂದ 30,000 50,000 ಲಕ್ಷದವರೆಗೂ ಇದೆ ಸರ್. ಇವಾಗ 2 ಎಕರೆ ಇದ್ರೆ ಅವ್ರಿಗೆ ಎಷ್ಟು ಕೊಡ್ತೀರಾ ರೈತರಿಗೆ? 2 ಎಕರೆ ಇದ್ರೆ ಒಂದು 50,000 ಕೊಡ್ತೀವಿ ಅಷ್ಟೇ. ಅದ್ರ ಮೇಲೆ ನೀವೇನು ಹೋಗಿಲ್ಲ? 50,000 ಲಕ್ಷದವರೆಗೂ ಇದೆ ಅಷ್ಟೇ. 1 ಲಕ್ಷ ಅದ್ರ ಮೇಲೆ ಏನು ಹೋಗಿಲ್ಲ ಸರ್. ಇವಾಗ 10 ಗುಂಟೆ ಇರೋರ್ಗೆ ಏನ್ ಮಾಡ್ತೀರಾ? 10 ಗುಂಟೆ ಇರೋರಿಗೆ ಅದರ ಲೆವೆಲ್ ಮೇಲೆ ನಾವು ಸಾಲ ಕೊಡೋಕೆ 1 ಎಕರೆಗೆ ಎಷ್ಟು ಫಿಕ್ಸ್ ಮಾಡಿದೀರಾ? ಒಂದು 50,000 ಕೊಡ್ಬೋದು ನಾವು. ಅಷ್ಟೇ, 50,000. ಮತ್ತೆ ಇನ್ನ ರೈತರುಗಳಿಗೆ ಈಗ ಸಾಲ ತಗೊಂಡಿರ್ತಾರೆ, ಅವ್ರಿಗೆ ರಿನಿವಲ್ ಹೇಗ್ ಮಾಡಿಸ್ತೀರಾ? ರಿನಿವಲ್ ಪ್ರತಿ ವರ್ಷ ಏನು ಆಯಾ ಟರ್ಮ್ ಅಲ್ಲಿ ರಿನಿವಲ್ ನಡೀತದೆ ಸರ್. ಅದನ್ನೇ ರಿನಿವಲ್ನೇ ಅಮೌಂಟ್ ಕಟ್ಸ್ಕೊಂಡ್ ಮಾಡ್ತೀರಾ? ಅಮೌಂಟ್ ಏನಾದ್ರು ಕಟಿಷನ್ ಮಾಡ್ತೀವಿ. ಸ್ತ್ರೀಶಕ್ತಿ ಸಂಘಗಳಿಗೆಲ್ಲ ಲೋನ್ ಕೊಟ್ಟಿದ್ದೀರಾ ಸರ್? ಕೆಲವು ಸಂಘಗಳಿಗೆ ಕೊಟ್ಟಿದ್ದೀವಿ. ಎಲ್ಲ ರಿಕವರಿ ಆಗಿದೆ? ಕೆಲವು ರಿಕವರಿ ಆಗಿದೆ, ಕೆಲವು ರಿಕವರಿ ಆಗಿಲ್ಲ. ನಿಮ್ಮ ಇವಾಗ ಸಂಘದಲ್ಲಿ ಎಷ್ಟು ದುಡ್ಡು ಇಟ್ಟಿದ್ದೀರಾ? ಸಂಘದಲ್ಲಿ ಲಾಭಾಂಶ ಇನ್ನೂ ಕಡಿಮೆ ಸರ್. ಈಗ ನಾನು ಬಂದ್ಮೇಲೆ ಒಂದ್ ಸ್ವಲ್ಪ ಅದು ಲಾಭ ಸುಧಾರಿಸ್ತಾ ಇದೆ ಸರ್. ಇವಾಗ ರಿನ್ಯೂವಲ್ ಮಾಡ್ಬೇಕಾದ್ರೆ ಟೈಪಿಂಗ್ ಅವಕ್ಕೆಲ್ಲ ಅಮೌಂಟ್ ಬೇಕಲ್ವಾ? ಅದು ರೈತರ ಹತ್ರ ಎಷ್ಟು ತಗೋತೀರಾ? ನಾವು ರೈತರ ಹತ್ರ ನೋಟಿಸ್ ಚಾರ್ಜ್ ಅಂತ 200 ರೂಪಾಯಿ ತಗೊಂತೀವಿ ಅಷ್ಟೇ. ಬೇರೆ ಏನೇನ ಅನುಕೂಲ ಮಾಡಿರೋದಿದೆಯಾ? ಆಮೇಲೆ ಸಂಘಕ್ಕೆ ಕಮಿಷನ್ ಬರುತ್ತೆ. ಯಾವುದು ನಾವು ಫುಡ್ ಮಾಡ್ತೀವಲ್ಲ, ರೇಷನ್ ಸರ್ಕಾರದಿಂದ ಬರುತ್ತಲ್ಲ, ಅದರಲ್ಲಿ ಕಮಿಷನ್ ಬರುತ್ತೆ. ಅದು ಈ ಸಹಕಾರ ಸಂಘದ ಎಲ್ಲ ಸಿಬ್ಬಂದಿಗಳಿಗೆ ಒಂದು ಸಂಬಳ ಕೊಡ್ಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಸರ್. ಸರ್ಕಾರದಿಂದ ನಿಮ್ಗೆ ಸೊಸೈಟಿಗೆ ಏನಾದ್ರು ಅನುದಾನಗಳು ಕೊಟ್ಟಿದ್ದಾರಾ? ಅನುದಾನ ಹಿಂದಿನ ಏನ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ನಾನು ಬಂದ್ಮೇಲೆ ಕೊಟ್ಟಿಲ್ಲ ಸರ್. ಇದು ಸಾರ್ವಜನಿಕರ ಸೊತ್ತು. ಇದನ್ನ ನಾವು ಉಳಿಸ್ಬೇಕೆ ಹೊರತು, ಇದನ್ನ ಬೆಳೆಸ್ಬೇಕೆ ಹೊರತು ಅದನ್ನ ಅಳಿಸ್ಬಾರ್ದು. ಇದು ಯಾವತ್ತೂ ಇದು ಸಂಘ ಸಂಸ್ಥೆ ಅನ್ನೋದು ಒಂದು ಬೆಳ್ಕೊಂಡು ಹೋಗ್ಬೇಕೆ ಹೊರತು ಇದನ್ನ ಹಾಳು ಮಾಡೋ ರೀತಿಲಿ ಯಾವುದೇ ಒಬ್ಬ ಸದಸ್ಯನಾದ್ರೂ ಕೂಡ ಅದನ್ನ ಮನಸ್ಸಿಗೆ ತಂದ್ಕೋಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ರೈತರಿಗೋಸ್ಕರ ಉಳಿದಿರೋದು. ಇದು ರೈತರು 10 ಗುಂಟೆನೋ 15 ಗುಂಟೆನೋ 20 ಗುಂಟೆನೋ ಇಲ್ಲಿ ಜಮೀನನ್ನ ಇಲ್ಲಿ ಹಡವಿಟ್ಟು ಅವರು ಸಾಲ ಪಡೆಯೋಕೆ ಒಂದು ಉಪಯೋಗ ಆಗುತ್ತೆ ಅಂತ ಹೇಳಕ್ಕೆ ಭಾವಿಸ್ತೀನಿ ನಾನು. ಆಮೇಲೆ ಇದು ಸರ್ಕಾರದಿಂದ ನಮಗೆ ಬಡ್ಡಿ ಹಣ ಬರುತ್ತೆ. ಈಗ ಲೋನ್ ನಾವು ಮಾಡ್ತೀವಲ್ಲ, ಅದರಲ್ಲಿ ಸರ್ಕಾರದಿಂದ ಬಡ್ಡಿ ಹಣ ಬರುತ್ತೆ. ಅದರಲ್ಲೂ ಕೂಡ ಇದರಲ್ಲಿ ಸದುಪಯೋಗ ಆಗುತ್ತೆ ಅಂತ ನಾನು ತಿಳಿದಿದ್ದೀನಿ. ಈ ಸಂಘ ಸಂಸ್ಥೆ ಉಳ್ಕೊಳ್ಳೋಕೆ ನಾನು ಇಲ್ಲಿವರೆಗೂ ಏನು ನಡ್ಕೊಂಬಂದಿದ್ದೀನಿ, ಒಳ್ಳೆ ಕೆಲಸನೇ ಮಾಡ್ಕೊಂಬಂದಿದ್ದೀನಿ. ಈಗ ನೋಡಿ, ಈ CCTV ಹಾಕ್ಸಿದ್ದೀನಿ, ಇತ್ತೀಚೆಗೆ ಬಂದ್ಮೇಲೆ ಹಾಕ್ಸಿದ್ದೀನಿ. ಕೆಲವೊಂದು ಒಳ್ಳೆ ಕೆಲಸಗಳು, ಲಾಭದಾಯಕವಾಗಿ ಬರೋಂಥ ಕೆಲಸಗಳನ್ನೇ ಯಾವುದೇ ರೈತರು ಬಂದು ನನ್ನ ಪ್ರಶ್ನೆ ಮಾಡಿದ್ರು ಕೂಡ ನನಗೆ ಹಿಂಗಾಯ್ತು ಅಂತ ಸಮಸ್ಯೆ ಒಡ್ಡಿರೂ ಕೂಡ ನಾನು ಅದನ್ನ ಸರಿಪಡಿಸೋ ದೃಷ್ಟಿಲೇ ನಾನು ನೋಡಿದ್ದೀನಿ ಹೊರತು ಅದಕ್ಕೆ ನಾನು ವಿರುದ್ಧವಾಗಿ, ನಾನು ರೈತರ ಪರವಾಗಿ ವಿರುದ್ಧ ನಿಂತೂ ಇಲ್ಲ, ನಿಲ್ಲದೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ರೈತರ ಪರವಾಗಿ ಕೆಲಸ ಮಾಡ್ತೀನಿ. ನನ್ನ ಇಲ್ಲಿಗೆ ತಂದು ಕುಂಡಿಸಿದಾರಲ್ಲ, ನಾನು ಅವ್ರಿಗೆ ತುಂಬ ಹೃದಯದಿಂದ ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ.